Hey guys, welcome to Vedant Patashale. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗೆ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕವನ್ನ ಹಿಂದೆ ಖರೀದಿ ಮಾಡಿ ನಿಮ್ಮ PSI ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನ ನಡೆಸ್ಕೊಳ್ಳಿ. ಪುಸ್ತಕವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ನಾನು ನಿಮ್ಗೆ ಪುಸ್ತಕವನ್ನ ತಲುಪಿಸ್ತೀನಿ. ಇವತ್ತಿನ ಸೆಷನ್ ಅಲ್ಲಿ ನಾವು ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಹಾಗೆ ನೋಡ್ತಾ ಹೋಗೋಣ. ಹೀಗಿದೆ ನಮ್ಮ ಇವತ್ತಿನ ಸೆಷನ್ನ ಪ್ರಶ್ನೆ. ಇದನ್ನ ನಾನು ಯೋಜನಾ ಮ್ಯಾಗಝಿನ್ ಇಂದ ತಗೊಂಡಿದ್ದೀನಿ. ಓಕೆ, ಓದೋಣ ಏನಿದೆ ಅಂತ. ಭಾರತದ ಆರ್ಥಿಕ ನೀತಿಗಳು ಯಾವಾಗಲೂ ಸಮಾಜದ ಬಡವರ, ಶೋಷಿತರ ಮತ್ತು ಅನಾನುಕೂಲ ವರ್ಗಗಳ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿವೆ. ಸರ್ಕಾರದ ಯೋಜನಾಬದ್ಧ ಮಧ್ಯಪ್ರವೇಶದಿಂದಾಗಿ ಸಾಮಾಜಿಕ ಕ್ರೋಢೀಕರಣ, ಸಾಮಾಜಿಕ ಬಂಡವಾಳ ನಿರ್ಮಾಣ, ಸಮುದಾಯ ಉದ್ಯಮಶೀಲತೆ ಮತ್ತು ಸಾಮುದಾಯಿಕ ನೇತೃತ್ವದ ಉತ್ಪನ್ನ ಮತ್ತು ಉತ್ಪಾದನಾ ಬೆಳವಣಿಗೆಯ ಮೂಲಕ ನಾಗರಿಕರ ಆದಾಯ ವೃದ್ಧಿಸುವ ಕಾರ್ಯಕ್ಕೆ ಹೆಚ್ಚಿನ ಮಹತ್ವ ದೊರೆತಿದೆ. ನಮ್ಮ ನೀತಿ ನಿರೂಪಕರಿಗೆ ಹಾಗೂ ಯೋಜಕರಿಗೆ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಬಲು ಮುಖ್ಯವಾಗಿದೆ. ಭಾರತ ಸರ್ಕಾರವು ಲಿಂಗ ಸಮಾನತೆ ಮತ್ತು ಲಿಂಗ ಸಬಲೀಕರಣವನ್ನು ಸಾಧಿಸಲು ಅನೇಕ ನೀತಿಗಳನ್ನು ರೂಪಿಸುವುದರ ಮೂಲಕ ಕ್ರಮ ಕೈಗೊಂಡಿದೆ. ನೋಡಿ, ಹೀಗಿದೆ. ಸಪೋಸ್ ನೀವೇನಾದ್ರೂ ನಾನು ಟ್ರಾನ್ಸ್ಲೇಷನ್ ಹೇಳ್ಕೊಡೋದಕ್ಕೂ ಮುನ್ನ, ಟ್ರಾನ್ಸ್ಲೇಷನ್ ಮಾಡೋದಕ್ಕೂ ಮುನ್ನ ಟ್ರೈ ಮಾಡ್ತೀರಾ ಅನ್ನೋ ಹಾಗಿದ್ರೆ ವಿಡಿಯೋನ ಪಾಸ್ ಮಾಡಿ ಅಥವಾ ಇದರ ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ನೀವು ಟ್ರೈ ಮಾಡಬಹುದು. ಸಪೋಸ್ ಇದರ ಎಕ್ಸ್ಪ್ಲನೇಷನ್ ನೋಡ್ತೀರಾ ಅನ್ನೋ ಹಾಗಿದ್ರೆ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲನೇ ವಾಕ್ಯ ಹೀಗಿದೆ ನೋಡಿ. ಭಾರತದ ಅಂತ ಹೇಳಿದ್ದಾರೆ, ಇದನ್ನ ಇಂಡಿಯಾಸ್ ಅಂತ ತಗೊಳ್ತೀವಿ. ಆರ್ಥಿಕ, ಎಕನಾಮಿಕ್, ನೀತಿಗಳು ಹೀಗಂದ್ರೆ ಪಾಲಿಸೀಸ್ ಅಂತ ತಗೊಳ್ಬಹುದು. ಯಾವಾಗಲೂ, ಆಲ್ವೇಸ್, ಸಮಾಜದ, ಸೋಷಿಯಲ್, ಬಡವರ ಅಂತ ಹೇಳಿದ್ದಾರೆ, ಪೂರ್ ಅಂತ ತಗೊಳ್ತೀವಿ. ಕಾಮ ಇದೆ, ನಾವು ತಗೊಳ್ಳೋಣ. ಶೋಷಿತರ ಅಂತ ಹೇಳಿದ್ದಾರೆ, ಅಂದ್ರೆ ವೀಕ್ ಪೀಪಲ್ ಅಂತ ಹೇಳಬಹುದು, ಅಥವಾ ವಲ್ನರಬಲ್ ಈ ರೀತಿಯಲ್ಲೂ ಕೂಡ ಹೇಳಬಹುದಾಗಿದೆ. ಮತ್ತು ಅಂಡ್ ಅನಾನುಕೂಲ ವರ್ಗಗಳ, ಇದನ್ನ ಡಿಸ್ಅಡ್ವಾಂಟೇಜೆಡ್ ಅಂತ ತಗೊಳ್ಬಹುದು ಅಥವಾ ಬ್ಯಾಕ್ವರ್ಡ್ ಅಂತನಾದ್ರೂ ತಗೊಳ್ಬಹುದು. ಎನಿಥಿಂಗ್ ಇಸ್ ಓಕೆ. ಇವೆರಡರಲ್ಲಿ ಯಾವ್ದಾದ್ರೂ ತಗೊಳ್ಳಿ. ವರ್ಗಗಳ ಅಂತ ಕೊಟ್ಟಿದ್ದಾರೆ, ಕ್ಯಾಟಗರಿ ಅಂತ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಸೆಕ್ಷನ್ಸ್ ಅಂತ ಕೂಡ ತಗೊಳ್ಬಹುದು. ಅದರಲ್ಲೂ, ಇನ್ ದ್ಯಾಟ್ ಆಲ್ಸೋ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ವಿಶೇಷವಾಗಿ ಅಂತ ಹೇಳಿದ್ದಾರೆ, ಎಸ್ಪೆಷಲಿ ಅಂತ ತಗೊಳ್ಬಹುದು. ಮಹಿಳೆಯರ, ವಿಮೆನ್, ಅಭಿವೃದ್ಧಿಗೆ, ಡೆವಲಪ್ಮೆಂಟ್, ಹೆಚ್ಚು ಒತ್ತು ನೀಡಿದೆ ಅಂತ ಹೇಳಿದ್ದಾರೆ. ಒತ್ತು ಅಂತಂದ್ರೆ ಎಂಫಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಗಮನ ಕೊಟ್ಟಿದೆ ಅಂತ ಅರ್ಥ. ಹೆಚ್ಚು ಅಂತ ಹೇಳಿದ್ದಾರೆ, ಮೋರ್ ಅಂತ ತಗೊಳ್ಳೋಣ. ನೀಡಿದೆ ಅಂದ್ರೆ ಎಂಫಸಿಸ್ ಮಾಡಿದೆ ಅಂತ ಅರ್ಥ. ಸೊ ಹಾಗಾಗಿ ಈ ನೀಡಿದೆ ಅನ್ನೋದು ಇದ್ರಲ್ಲೇ ಸೇರ್ಕೊಳ್ಳುತ್ತೆ, ಹೊಸದಾಗಿ ಏನದನ್ನ ತಗೊಳ್ಳೋದಿಲ್ಲ. ಈಗ ನೋಡಿ, ಕನ್ನಡದ ಒಂದು ಪ್ಯಾರಾಗ್ರಾಫ್ ನ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತಾ ಇರೋದ್ರಿಂದ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನುವಂಥ ಫಾರ್ಮುಲಾನ ಬಳಸಿ ಅಂತ ನಮ್ಮ ಹಿಂದಿನ ಸೆಷನ್ಸ್ ಎಲ್ಲ ನಾನು ಹೇಳಿದ್ದೀನಿ. ಹಾಗಾದ್ರೆ ಇದರಲ್ಲಿ ವಿಷಯ ಏನು, ಅದು ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಯೆ ಯಾರು ನಡೆಸ್ತಾ ಇರೋದು ಅದನ್ನೆಲ್ಲ ನೋಡೋಣ. ಅದಕ್ಕೂ ಮುನ್ನ ಏನಿದು ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಇಂಡಿಯನ್ ಎಕನಾಮಿಕ್ ಪಾಲಿಸೀಸ್ ಏನಿದೆ, ಇದು ಯಾವಾಗ್ಲೂ ಕೂಡ ಯಾವುದಕ್ಕೆ ಒತ್ತು ಕೊಟ್ಟಿದೆಯಂತೆ? ಪುವರ್ ಪೀಪಲ್ ನ ಡೆವಲಪ್ಮೆಂಟ್ ಇರಬಹುದು, ವಲ್ನರಬಲ್ ಅಂದ್ರೆ ಯಾರು ವೀಕರ್ ಸೆಕ್ಷನ್ ಅಲ್ಲಿ ಇರ್ತಾರೆ ಅವರ ಡೆವಲಪ್ಮೆಂಟ್ ಇರಬಹುದು, ಹಾಗೆ ಬ್ಯಾಕ್ವರ್ಡ್ ಸೆಕ್ಷನ್ಸ್ ಅಥವಾ ಡಿಸ್ಅಡ್ವಾಂಟೇಜೆಡ್ ಸೆಕ್ಷನ್ಸ್ ಕ್ಯಾಟಗರಿಯಲ್ಲಿರೋರು ಅವರನ್ನು ಕೂಡ ಮೇಲೆತ್ತುವಂತ ಕೆಲಸ ಇರಬಹುದು. ಇವರ ಜೊತೆಯಲ್ಲಿ ಹೆಚ್ಚಿನಾಗಿರೋ ಗಮನವನ್ನ ಮಹಿಳೆಯರ ಅಭಿವೃದ್ಧಿಗೂ ಕೂಡ ಕೊಡಲಾಗಿದೆ. ಸೊ ಇಲ್ಲಿ ಪಾಲಿಸೀಸು ಕೆಲಸ ಮಾಡ್ತಾ ಇರೋದು. ಹಾಗಾಗಿ ಭಾರತದ ಆರ್ಥಿಕ ನೀತಿಗಳು ಅಂತೇನಿದೆ, ಇದೇ ನಮ್ಮ ವಿಷಯವಾಗುತ್ತೆ.
ಇವರು ಏನ್ ಮಾಡ್ತಾ ಇದಾರಂತೆ, ಒತ್ತು ಕೊಡ್ತಾ ಇದ್ದಾರೆ, ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ವಾಟ್ ದ ವರ್ಬ್. ಇನ್ನು ಮಿಕ್ಕಿದ್ದು ಯಾರನ್ನ ಎಂಫಸಿಸ್ ಮಾಡ್ತಾ ಇರೋದು, ಅದರಲ್ಲೂ ಯಾರ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು ಎಂಫಸಿಸ್ ಮಾಡ್ತಾ ಇದ್ದಾರೆ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಪ್ರತಿ ಬಾರಿ ಕೂಡ ನಾನು ನಿಮ್ಗೆ ಇದನ್ನೇ ಹೇಳೋದು, ವಾಕ್ಯವನ್ನ ನೋಡಿದಾಗ, ಸ್ವಲ್ಪ ಲೆಂತಿ ವಾಕ್ಯವನ್ನ ನೋಡಿದಾಗ ವಿ ಫೀಲ್ ವೆರಿ ಮಚ್ ಕನ್ಫ್ಯೂಸ್ಡ್. ನಮಗೆ ಗೊತ್ತಾಗೋದಿಲ್ಲ ಹೇಗ್ ತಗೊಳ್ಳೋದು ಅಂತ. ಜಸ್ಟ್ ಟೇಕ್ ಅ ಮಿನಿಟ್ ಅಂಡ್ ಥಿಂಕ್. ಯಾರು ಇಲ್ಲಿ ಕ್ರಿಯೆ ನಡೆಸ್ತಾ ಇದ್ದಾರೆ, ನಡೆಸ್ತಾ ಇರುವಂತಹ ಕ್ರಿಯೆ ಏನು, ಆ ಕ್ರಿಯೆ ಎಲ್ಲೆಲ್ಲಿ ಹೇಗೆ ವರ್ಕ್ ಆಗ್ತದೆ, ಒಂದಾದ್ಮೇಲೆ ಒಂದು ಗೊತ್ತಾದ್ರೆ ನೋಡಿ, ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ ನಿಮ್ಗೆ. ಇದನ್ನ ಬರಿಬೇಕು. ಹೇಗೆ ಬರೆಯೋದು ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಸಬ್ಜೆಕ್ಟ್ ಅನ್ನ ಬರಿತಾ ಇದ್ದೀನಿ. ಸ್ಪೆಲ್ಲಿಂಗ್ಸ್ ಕೂಡ ಅಷ್ಟೇ ಹುಷಾರಾಗಿ ಬರಿಬೇಕು ನೀವು, ಓಕೆನಾ. ಇಂಡಿಯಾಸ್ ಎಕನಾಮಿಕ್ ಪಾಲಿಸೀಸ್. ಸಬ್ಜೆಕ್ಟ್ ಇಲ್ಲಿಗೆ ಮುಗೀತು. ವರ್ಬ್ ಏನ್ ಹೇಳ್ತಾ ಇದೆ, ಅವ್ರು ಯಾವಾಗ್ಲೂ ಕೂಡ ಮೋರ್ ಎಂಫಸಿಸ್ ಮಾಡಿದ್ದಾರೆ, ಅದನ್ನ ಬರಿಬೇಕು. ಹ್ಯಾವ್ ಆಲ್ವೇಸ್ ಮೋರ್ ಎಂಫಸೈಸ್ಡ್ ಆನ್. ಯಾವುದ್ರ ಮೇಲೆ ಹೆಚ್ಚಿನ ಒತ್ತನ್ನು ಕೊಟ್ಟಿರೋದು, ಈಗ ಒಂದಾದ್ಮೇಲೆ ಒಂದನ್ನ ಬರಿಬೇಕು. ಆನ್ ದ ಡೆವಲಪ್ಮೆಂಟ್ ಆಫ್, ಆನ್ ದ ಡೆವಲಪ್ಮೆಂಟ್ ಆಫ್ ಯಾವ್ಯಾವುದು, ಮೊದಲನೇದು ನೋಡಿ ಏನಂತ ಕೊಟ್ಟಿದ್ದಾರೆ, ಪೋರ್, ಅವರ ಬಗ್ಗೆ ಕೊಟ್ಟಿದ್ದಾರೆ. ಪೋರ್ ಕಮ. ನೆಕ್ಸ್ಟ್ ಶೋಷಿತರು ಅಂದ್ರೆ ವೀಕ್ ಪರ್ಸನ್ಸ್, ವಲ್ನರಬಲ್, ಅದನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೇನಂತ ಹೇಳಿದ್ದಾರೆ, ಮತ್ತು ಅಂತ ಕೊಟ್ಟಿದ್ದಾರಲ್ವಾ, ಆ್ಯಂಡ್ ಅಂತ ನಾವು ಕೂಡ ತಗೊಳ್ಳೋಣ. ಅನಾನುಕೂಲ ವರ್ಗಗಳ ಅಂತ ಹೇಳಿದ್ದಾರೆ. ನಾನು ಇದನ್ನ ಬ್ಯಾಕ್ವರ್ಡ್ ಸೆಕ್ಷನ್ಸ್ ಅಂತ ತಗೊಳ್ತಾ ಇದ್ದೀನಿ. ಇಷ್ಟನ್ನ ಬರ್ದು ಡೈರೆಕ್ಟ್ ಆಗಿ ಮಹಿಳೆಯರು, ವಿಮೆನ್ ಅಂತ ಬರೆದ್ರೆ ತಪ್ಪಾಗತ್ತೆ. ಈ ಮೂವರು ಎಲ್ಲಿರೋರು, ಸಮಾಜದಲ್ಲಿ ಇರುವಂತವರು. ಸೊ ಹಾಗಾಗಿ ಬ್ಯಾಕ್ವರ್ಡ್ ಸೆಕ್ಷನ್ಸ್ ಆಫ್ ಸೊಸೈಟಿ ಹೀಗೆ ತಗೋಬೇಕು, ಎಲ್ಲಿರೋರವರು ಅಂತ. ಇನ್ ದ್ಯಾಟ್ ಆಲ್ಸೋ, ಅದರಲ್ಲೂ ಕೂಡ ಇನ್ನಷ್ಟು ಹೆಚ್ಚಿನ ಒತ್ತು ಯಾರಿಗೆ ಕೊಡಲಾಗಿದೆ, ಇನ್ ದ್ಯಾಟ್ ಆಲ್ಸೋ ಎಸ್ಪೆಷಲಿ ವಿಮೆನ್. ನೋಡಿ ಹೀಗೆ ಒಂದಾದ್ಮೇಲೆ ಒಂದು ಬರ್ದಿರೋದು. ಎಕ್ಸ್ಪ್ಲೇನ್ ಮಾಡ್ತೀನಿ ಏನ್ ಹೇಳ್ತಾ ಇದ್ದಾರೆ. ನೀತಿಗಳು ಯಾವಾಗ್ಲೂ ಹೆಚ್ಚಿನ ಒತ್ತನ್ನ ಕೊಟ್ಟಿದೆ, ಎಂಫಸೈಸ್ ಮಾಡಿದೆ. ಯಾವ್ದ್ರ ಕಡೆಗೆ, ಡೆವಲಪ್ಮೆಂಟ್. ಯಾರ್ಯಾರ ಡೆವಲಪ್ಮೆಂಟ್, ಪೋರ್, ವಲ್ನರಬಲ್, ಬ್ಯಾಕ್ವರ್ಡ್ ಸೆಕ್ಷನ್, ಇವರೆಲ್ಲಿರೋದು ಸೊಸೈಟಿಯಲ್ಲಿ. ಅದಷ್ಟೇ ಅಲ್ಲದೆ ಇವ್ರಿಗಂತಲೂ ಮೇಲೆ ಇನ್ನ ಹೆಚ್ಚಿನ ಒತ್ತನ್ನ ಯಾರ ಉದ್ಧಾರಕ್ಕೆ, ಯಾರ ಡೆವಲಪ್ಮೆಂಟ್ಗೆ ಕೊಟ್ಟಿರೋದು, ವಿಮೆನ್. ನೋಡಿ ಹೀಗೆ ಎಕ್ಸಾಕ್ಟ್ಲಿ ಅಲ್ಲಿ ಏನೇನು ಕೊಟ್ಟಿದ್ರು ಅದನ್ನೇ ಬರ್ತಿರೋದು, ಏನು ಹೊಸದಾಗಿ ನೀನು ಬರ್ದಿಲ್ಲ. ಬಟ್ ದ ಥಿಂಗ್ ಈಸ್ ಐಡೆಂಟಿಫಿಕೇಶನ್, ಅದು ಮಾಡೋದು ಕಲಿಬೇಕು ನೀವು. ಓಕೆ, ಐ ಹೋಪ್ ನಿಮಗೆ ಮೊದಲನೇ ವಾಕ್ಯ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎರಡನೇ ವಾಕ್ಯ ಹೀಗಿದೆ. ಸೀಮ್ಸ್ ಲೆಂತಿ ಬಟ್ ಇಟ್ ಈಸ್ ಈಸಿ. ಸರ್ಕಾರದ, ಗವರ್ನಮೆಂಟ್ ಹೀಗೆ ಬರೆದ್ರೆ ತಪ್ಪು, ಶಾರ್ಟ್ ಫಾರ್ಮ್ಸ್ ಬರಿಬಾರ್ದು, ಫುಲ್ ಫಾರ್ಮ್ ಬರಿಬೇಕು. ಗವರ್ನಮೆಂಟ್ ಯೋಜನಾಬದ್ಧ ಅಂತ ಹೇಳಿದ್ದಾರೆ. ಪ್ಲಾನೆಡ್, ಓಕೆ. ಮಧ್ಯಪ್ರವೇಶದಿಂದಾಗಿ, ಮಧ್ಯಪ್ರವೇಶ, ಇಂಟರ್ವೆನ್ಷನ್. ಸಾಮಾಜಿಕ, ಸೋಷಿಯಲ್, ಮೊಬಿಲೈಸೇಷನ್ ಅಂತ ಹೇಳ್ತೀವಿ ಇದನ್ನ. ಸಾಮಾಜಿಕ, ಸೋಷಿಯಲ್, ಬಂಡವಾಳ. ಕ್ಯಾಪಿಟಲ್, ನಿರ್ಮಾಣ ಅಂತ ಹೇಳಿದ್ದಾರೆ, ಬಿಲ್ಡಿಂಗ್ ಅಂತ ತಗೊಳ್ಬಹುದು. ಸಮುದಾಯ ಅಂದ್ರೆ ಕಮ್ಯುನಿಟಿ ಅಂತ ಹೇಳ್ತೀವಿ. ಉದ್ಯಮಶೀಲತೆ ಅಂತ ಹೇಳಿದ್ದಾರೆ. ಎಂಟ್ರಪ್ರಿನರ್ಶಿಪ್ ಅಂತ ಹೇಳಬಹುದು ಇದನ್ನ. ಮತ್ತು ಅಂಡ್ ಸಾಮುದಾಯಿಕ, ಅಗೇನ್ ಕಮ್ಯುನಿಟಿ ಅಂತ ತಗೊಳ್ತೀವಿ. ನೇತೃತ್ವ ಅಂತ ಹೇಳಿದ್ದಾರೆ, ಲೆಡ್ ಅಂತ ತಗೊಳ್ಬಹುದು. ನೇತೃತ್ವದ ಅಂತ ಹೇಳಿರೋ ಕಾರಣ ಇದನ್ನ ಲೆಡ್ ಅಂತ ತಗೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಬರೀ ನೇತೃತ್ವ ಅಂತ ಕೊಟ್ಟಿದ್ರೆ ಲೀಡ್ ಅಂತ ತಗೊಳ್ತಾ ಇದ್ವಿ. ಓಕೆ. ಉತ್ಪನ್ನ, ಪ್ರಾಡಕ್ಟ್. ಮತ್ತು ಅಂಡ್ ಉತ್ಪಾದನೆಯ ಅಂತ ಕೊಟ್ಟಿದ್ದಾರೆ, ಪ್ರೊಡಕ್ಷನ್. ಬೆಳವಣಿಗೆಯ, ಗ್ರೋತ್. ಆರ್ ಮಿಸ್ ಆಯ್ತು, ಮತ್ತೊಮ್ಮೆ ಬರಿತೀನಿ. ಬೆಳವಣಿಗೆಯ, ಗ್ರೋತ್. ಮೂಲಕ, ಥ್ರೂ. ನಾಗರಿಕರ ಅಂತ ಹೇಳಿದ್ದಾರೆ, ಇದನ್ನ ಸಿಟಿಸನ್ಸ್ ಅಂತ ತಗೊಳ್ಳೋಣ. ಆದಾಯ, ಇನ್ಕಮ್. ವೃದ್ಧಿಸುವ, ಇನ್ಕ್ರೀಸಿಂಗ್ ಅಂತ ತಗೊಳ್ಬಹುದು.
ಕಾರ್ಯಕ್ಕೆ ವರ್ಕ್ ಅಥವಾ ಆಕ್ಷನ್ ಅಂತ ಕೂಡ ಹೇಳ್ತೀವಿ, ಹೆಚ್ಚಿನ ಮಹತ್ವ ದೊರೆತಿದೆ, ಮಹತ್ವ ಇಂಪಾರ್ಟೆನ್ಸ್ ದೊರೆತಿದೆ ಅಂದ್ರೆ ಸಿಕ್ಕಿದೆ ಅಂತ, ಗಾಟ್ ಅಂತ ತಗೊಳ್ಬಹುದು. ಓಕೆ, ಗವರ್ನಮೆಂಟ್ಸ್ ಪ್ಲಾನ್ಡ್ ಇಂಟರ್ವೆನ್ಷನ್ ಇದು ಇನ್ಕ್ರೀಸ್ ಮಾಡಿದೆ. ಏನನ್ನು ಇನ್ಕ್ರೀಸ್ ಮಾಡಿದೆ? ಇನ್ಕಮ್ ಜನರೇಷನ್ ಆಫ್ ಸಿಟಿಸನ್ಸ್. ಹೇಗದನ್ನು ಇನ್ಕ್ರೀಸ್ ಮಾಡಿದ್ಯಂತೆ? ಸೋಷಿಯಲ್ ಮೊಬಿಲೈಸೇಷನ್, ಸೋಷಿಯಲ್ ಕ್ಯಾಪಿಟಲ್ ಬಿಲ್ಡಿಂಗ್, ಕಮ್ಯುನಿಟಿ ಎಂಟರ್ಪ್ರಿನರ್ಶಿಪ್ ಅಂಡ್ ಡೆವಲಪ್ಮೆಂಟ್ ಆಫ್ ಕಮ್ಯುನಿಟಿ ಲೆಡ್ ಪ್ರಾಡಕ್ಟ್ ಅಂಡ್ ಪ್ರೊಡಕ್ಷನ್. ಇಲ್ಲಿ ಇನ್ನೇನು ಇಲ್ಲ, ಒಂದಾದ್ಮೇಲೆ ಒಂದು ಬರಿಬೇಕಾಗಿರೋದು ಅಷ್ಟೇ. ಕ್ರಿಯೆ ನಡೆಸ್ತಾ ಇರೋರು ಯಾರು? ಗವರ್ನಮೆಂಟ್ ನ ಕಡೆಯಿಂದ, ಇವರ ಮಧ್ಯಸ್ಥಿಕೆಯಿಂದ ಕ್ರಿಯೆ ನಡೀತಾ ಇರುವಂತಹ ಕ್ರಿಯೆ ಏನು? ಹೆಚ್ಚಾಗ್ತಾ ಇರೋದು ಏನಂತೆ? ಜನಗಳ ಆದಾಯ. ಹೇಗೆ ಅನ್ನೋದು ಇಲ್ಲಿದೆ, ಒಂದಾದ್ಮೇಲೆ ಒಂದು ಬರಿಬೇಕು. ನೋಡ್ಕೊಳ್ಳಿ ಹೇಗೆ ಬರೆಯೋದು ಅಂತ ತೋರಿಸ್ತೀನಿ. ದಿ ಗವರ್ನಮೆಂಟ್ಸ್ ಪ್ಲಾನ್ಡ್ ಇಂಟರ್ವೆನ್ಷನ್ಸ್ ಗಾಟ್ ಏನು? ಇಂಪಾರ್ಟೆಂಟ್ ಅಥವಾ ಬಿಕಮ್ ಮೋರ್ ಇಂಪಾರ್ಟೆಂಟ್. ಯಾವುದ್ರಲ್ಲಿ? ಇನ್ ಇನ್ಕ್ರೀಸಿಂಗ್ ದ ಸಿಟಿಸನ್ಸ್ ಇನ್ಕಮ್. ಹೇಗೆ? ನಾಗರಿಕರ ಆದಾಯವನ್ನು ಹೆಚ್ಚು ಮಾಡ್ತಾ ಇರೋದು ಥ್ರೂ 4 ವಿಷಯಗಳಿದೆ, ಒಂದೊಂದಾಗಿ ಬರೆಯೋಣ. ಮೊದಲನೇದೇನಂತ ಹೇಳಿದರೆ ಸೋಷಿಯಲ್ ಮೊಬಿಲೈಸೇಷನ್. ಮೊದಲನೇದು ಬರ್ದಿದ್ದೀನಿ, ಥ್ರೂ ಸೋಷಿಯಲ್ ಮೊಬಿಲೈಸೇಷನ್, ಕಾಮ ಇದೆ ನೋಡಿ. ಏನಂತ ಹೇಳಿರೋದು? ಸೋಷಿಯಲ್ ಕ್ಯಾಪಿಟಲ್ ಬಿಲ್ಡಿಂಗ್ ಬರೆಯೋಣ. ಸೋಷಿಯಲ್ ಕ್ಯಾಪಿಟಲ್ ಬಿಲ್ಡಿಂಗ್, ಕಾಮ ಇದೆ, ನಾವು ತಗೊಳ್ಳೋಣ. ನೆಕ್ಸ್ಟ್ ಹೇಳ್ತಾ ಇರೋದು ಅವರು ಕಮ್ಯುನಿಟಿ ಎಂಟರ್ಪ್ರಿನರ್ಶಿಪ್ ನ ಬಗ್ಗೆ ತಗೊಳ್ತಾ ಇದ್ದೀನಿ. ಕಮ್ಯುನಿಟಿ ಎಂಟರ್ಪ್ರಿನರ್ಶಿಪ್ ಅಂಡ್ ಅಂತಿದೆ ಮತ್ತು ತಗೊಂಡಿದ್ದೀನಿ ಅಂಡ್ ಅನ್ನೋದನ್ನ. ಅಂಡ್ ಕೊನೆದೇನ್ ಹೇಳ್ತಾ ಇದ್ದಾರೆ? ಕಮ್ಯುನಿಟಿ ಪ್ರಾಡಕ್ಟ್ ಮತ್ತೆ ಪ್ರೊಡಕ್ಷನ್ ನ ಗ್ರೋತ್. ಅದು ಹೇಗೆ? ನೇತೃತ್ವದಲ್ಲಿ, ಜಸ್ಟ್ ಒಂದು ಪ್ಲಾನ್ ಹಾಕಿ ಅಲ್ಲ, ಹೇಗೆ ವಿತ್ ಡೈರೆಕ್ಷನ್ಸ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕಮ್ಯುನಿಟಿ ಲೆಡ್ ಪ್ರಾಡಕ್ಟ್ ಅಂಡ್ ಪ್ರೊಡಕ್ಷನ್ ಗ್ರೋತ್ ಅಂದ್ರೆ ಒಂದು ಕಮ್ಯುನಿಟಿ ಕಡೆಯಿಂದ ಈ ನೇತೃತ್ವ ಅನ್ನೋದು ಬಂದಿರುತ್ತೆ. ಸೊ ಅವರ ಡಿಸಿಷನ್ಸ್ ನ ಮೇರೆಗೆ ಈ ಕೆಲಸಗಳೆಲ್ಲ ಆಗತ್ತೆ. ಸೊ ಹೀಗೆ ಹೇಳಿದ್ದಾರೆ. ಜಸ್ಟ್ ವಿ ಹ್ಯಾವ್ ಟೇಕನ್ ವಾಟ್ ಎವರ್ ದೇ ಹ್ಯಾವ್ ಸೆಡ್. ಇನ್ನೇನು ಹೇಳಿದ್ದಾರೆ ಅದನ್ನ ನಾನು ಇಲ್ಲೆಲ್ಲ ತಗೊಂಡಿದ್ದೀನಿ. ಓಕೆ, ಸೊ ಹೀಗೆ ವಾಕ್ಯ ರಚನೆಯನ್ನ ಮಾಡಬೇಕು. ಇಲ್ಲಿ ನೋಡ್ಕೊಳ್ಳಿ, ಗವರ್ನಮೆಂಟ್ ಪ್ಲಾನ್ಡ್ ಇಂಟರ್ವೆನ್ಷನ್ ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಅದು ಇಂಪಾರ್ಟೆಂಟ್ ಆಗಿದ್ದು ಅದ್ರ ಬಗ್ಗೆ ಇಲ್ಲಿ ನಾನು ವರ್ಬಲ್ ಬರ್ದಿದ್ದೀನಿ. ಏನೇನು ಹೇಗೆ ಅನ್ನೋದು ನಮ್ಮ ಆಬ್ಜೆಕ್ಟ್ ರೈಟಿಂಗ್ ನಲ್ಲಿ ಇದೆ. ಓಕೆ, ಇದಾಗಿತ್ತು 2ನೇ ವಾಕ್ಯ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. 3ನೇ ವಾಕ್ಯದೆಡೆಗೆ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ವೇದಾಂತ್ ಪಾಠಶಾಲೆಯ ಕಡೆಯಿಂದ ಜನವರಿ 1ನೇ ತಾರೀಕಿನಿಂದ PSI ಪೇಪರ್ 1ಗೆ ಸಂಬಂಧಿಸಿದ ಹಾಗಿನ ಆನ್ಲೈನ್ ಕ್ಲಾಸಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. 4 ತಿಂಗಳ ಕೋರ್ಸ್ ಪ್ಲಸ್ ಮಾಕ್ ಟೆಸ್ಟ್ ನ ಬ್ಯಾಚ್ ಇದಾಗಿರುತ್ತೆ. ಇದರಲ್ಲಿ ನಾನು ಯೋಜನಾ ಮ್ಯಾಗಝಿನ್, ಕುರುಕ್ಷೇತ್ರ ಮ್ಯಾಗಝಿನ್ ಹಾಗೂ ದ ಹಿಂದೂ ನ್ಯೂಸ್ ಪೇಪರ್, ಪ್ರಜಾವಾಣಿ ನ್ಯೂಸ್ ಪೇಪರ್ ನಲ್ಲಿ ಬರುವಂತಹ ಎಡಿಟೋರಿಯಲ್ಸ್ ನ ತಗೊಂಡ್ ಬಂದು ನಿಮ್ ಜೊತೆಲಿ ಟ್ರಾನ್ಸ್ಲೇಷನ್ ಹಾಗೂ ಪ್ರಿಸಿ ರೈಟಿಂಗ್ ನ ಕ್ವೆಶ್ಚನ್ ಆಗಿ ಕನ್ವರ್ಟ್ ಮಾಡಿ ಡಿಸ್ಕಷನ್ ನ ಮಾಡ್ತಾ ಹೋಗ್ತೀನಿ. ಪ್ರತಿನಿತ್ಯ ನಿಮಗೆ ಕ್ಲಾಸಸ್ ಇರುತ್ತೆ. ಪ್ರತಿ ಸಂಡೇ ನಿಮ್ಗೆ ಮಾಕ್ ಟೆಸ್ಟ್ ಇರುತ್ತೆ. ನೀವು ಬರೆಯುವಂತ ಮಾಕ್ ಟೆಸ್ಟ್ ಅನ್ನ ರಿವ್ಯೂ ಮಾಡಿ ಅದಕ್ಕೆ ಸ್ಕೋರ್ಸ್ ಅನ್ನ ಕೊಟ್ಟು ಮಾಕ್ ಟೆಸ್ಟ್ ಎಕ್ಸ್ಪ್ಲನೇಷನ್ ವಿಡಿಯೋನು ಕೂಡ ನಿಮ್ಗೆ ಕೊಡಲಾಗುತ್ತೆ. ವೀಕ್ಲಿ ಒನ್ಸ್ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಸಪೋಸ್ ನೀವೇನಾದ್ರೂ ಇದೇ 25ನೇ ತಾರೀಕು ಅಂದ್ರೆ ಡಿಸೆಂಬರ್ 25ನೇ ತಾರೀಕಿನ ಒಳಗಡೆ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದೀರಾ ಅಂತಿದ್ದಲ್ಲಿ ಇಲ್ಲಿ ಏನು ಪ್ರೈಸ್ ಇದೆ ಇದರಲ್ಲಿ ನಿಮ್ಗೆ 500 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಇವತ್ತೇ ಎನ್ರೋಲ್ ಆಗಿ. ನಾನು 40 ಲಿಮಿಟೆಡ್ ಸೀಟ್ಸ್ ಅನ್ನು ಮಾತ್ರ ತಗೊಳ್ತಾ ಇದ್ದೀನಿ. ಆಲ್ರೆಡಿ 10 ಸೀಟ್ಸ್ ಫಿಲ್ ಆಗಿದೆ. ಸೊ ರಿಮೈನಿಂಗ್ 30 ಇದೆ. ನೀವು 30ಯಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ ನಮ್ಮ ವೇದಾಂತ್ ಪಾಠಶಾಲೆಯೊಂದಿಗೆ ಸೆಲ್ಫ್ ಸ್ಟಡಿಯನ್ನ ಮನೆಯಿಂದನೇ ಮಾಡಬೇಕು ಅಂತಿದ್ದಲ್ಲಿ ಇವತ್ತೇ ಈ ಕೋರ್ಸಿಗೆ ಜಾಯಿನ್ ಆಗಿ. ಜಾಯಿನ್ ಆಗೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಇಲ್ಲ ಟೆಲಿಗ್ರಾಮ್ ಅಲ್ಲಿ ಏನಾದ್ರೂ ಡೌಟ್ ಇದೆ ಅಂತ ಇದ್ದಲ್ಲಿ ಕೇಳಿ ಕ್ಲಿಯರ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಮೂರನೇ ವಾಕ್ಯ ಹೀಗಿದೆ: ನಮ್ಮ, ಅವರ್, ನೀತಿ, ಪಾಲಿಸಿ,
ನಿರೂಪಕರಿಗೆ ಅಂತ ಹೇಳಿದ್ದಾರೆ, ಅಂದ್ರೆ ಕೆಲಸವನ್ನ ಮಾಡೋರು, ಮೇಕರ್ಸ್ ಅಂತ ಹೇಳ್ತೇವೆ. ಹಾಗೂ ಅಂಡ್ ಯೋಜಕರು, ಯೋಜನೆಯನ್ನ ಮಾಡೋರು ಯೋಜಕರು, ಪ್ಲಾನರ್ಸ್ ಅಂತ ಹೇಳಬಹುದು. ಆರ್ಥಿಕ, ಎಕನಾಮಿಕ್ ಹಾಗೂ ಅಂಡ್ ಸಾಮಾಜಿಕ, ಸೋಷಿಯಲ್, ಅಭಿವೃದ್ಧಿಯಲ್ಲಿ, ಡೆವಲಪ್ಮೆಂಟ್, ಮಹಿಳೆಯರ, ಇದು ಮಹಿಳೆಯರು ಅಲ್ಲ ಮಹಿಳೆಯರ, ವಿಮೆನ್ ಪಾತ್ರ, ರೋಲ್ ಬಲು ಮುಖ್ಯವಾಗಿದೆ. ಬಲು ಅನ್ನೋದು ನಾವು ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಹೇಳುವಂಥದ್ದು, ಅಂದ್ರೆ ತುಂಬಾ ಅಂತ ಅರ್ಥ. ವೆರಿ ಮುಖ್ಯವಾಗಿದೆ, ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿಗೆ ಒಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸಿಚುಯೇಷನ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ನಾವು ಈಗಷ್ಟೇ ನೋಡಿದ್ವಿ, ಸಿಟಿಸನ್ಸ್ ಇನ್ಕಮ್ ಅನ್ನ ಹೇಗೆ ಜಾಸ್ತಿ ಮಾಡಬಹುದು, ಹಾಗೆ ಪಾಲಿಸೀಸ್ ಹೇಗೆ ನಮ್ಮ ಸಮಾಜದಲ್ಲಿ ಬ್ಯಾಕ್ವರ್ಡ್ ಸೆಕ್ಷನ್ಸ್ ಅಲ್ಲಿ ಯಾರಿರ್ತಾರೆ ಅಥವಾ ವಿಮೆನ್ ಏನಿದ್ದಾರೆ ಅವರನ್ನ ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಏನೇನ್ ಮಾಡ್ತಿದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಅದೇ ಸಿಚುಯೇಷನ್. ಇದು ಇಂಪಾರ್ಟೆಂಟ್ ಆಗುತ್ತೆ ಯಾವುದಕ್ಕೆ, ನಮ್ಮ ಪಾಲಿಸಿ ಮೇಕರ್ಸ್ ಅಥವಾ ಪ್ಲಾನರ್ಸ್ ಏನಿದ್ದಾರೆ ಅವರಿಗೆ. ಯಾಕೆ ಅಂತಂದ್ರೆ ಇದು ನಮ್ಮ ಎಕನಾಮಿಕ್ ಹಾಗೂ ಸೋಷಿಯಲ್ ಡೆವಲಪ್ಮೆಂಟ್ ನ ಮುಖ್ಯವಾಗಿರುವಂತಹ ಪಾತ್ರವಾಗುತ್ತೆ. ಒಂದು ದೇಶ ನಡಿಬೇಕು ಅಂತಂದ್ರೆ ಕೇವಲ ಎಕನಾಮಿಕ್ ಅಥವಾ ಕೇವಲ ಸೋಷಿಯಲ್ ಡೆವಲಪ್ಮೆಂಟ್ ಸಾಕಾಗಲ್ಲ. ಎರಡೂ ಕೂಡ ಸಮವಾಗಿ ಮುಂದಕ್ಕೆ ಹೋದಾಗ್ಲಷ್ಟೇ ನಮ್ಮ ದೇಶನೇ ಅಂತಲ್ಲ, ಯಾವ ದೇಶ ಆದ್ರೂ ಪರವಾಗಿಲ್ಲ ಅದರ ಗೋಲ್ಸ್ ಅನ್ನ ರೀಚ್ ಮಾಡೋದು. ಸೊ ಹಾಗಿದ್ದಾಗ ಪ್ಲಾನರ್ಸ್, ಮೇಕರ್ಸ್ ಯಾರಿರ್ತಾರೆ ಅವರು ಇಂಪಾರ್ಟೆಂಟ್ ಆಗಿರುವಂತಹ ರೋಲ್ ನ ಪ್ಲೇ ಮಾಡ್ತಾರೆ ಇನ್ ಟೇಕಿಂಗ್ ಗುಡ್ ಡಿಸಿಷನ್ ಅಂಡ್ ಮೇಕಿಂಗ್ ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್. ಹಾಗಾದ್ರೆ ಇದನ್ನ ಹೇಗೆ ಬರೆಯೋದು ನೋಡ್ಕೊಳ್ಳಿ. ಸಿಚುಯೇಷನ್, ಹೌದು ಇದು ಇಂಪಾರ್ಟೆಂಟ್ ಆಗತ್ತೆ. ಹಿಂದಿನ 2 ವಾಕ್ಯಗಳ ಲಿಂಕ್ ಇದು. 8 ಹೆಲ್ಪಿಂಗ್ ವರ್ಬ್ ಈಸ್ ಏನು, ವೆರಿ ಇಂಪಾರ್ಟೆಂಟ್. ಬರೀ ಇಂಪಾರ್ಟೆಂಟ್ ಬರೆದ್ರೆ ತಪ್ಪಾಗತ್ತೆ. ವೆರಿ ಇಂಪಾರ್ಟೆಂಟ್ ಯಾವುದಕ್ಕೆ, ನಮ್ಮ ಪಾಲಿಸಿಗೆ. ಫಾರ್ ಅವರ್ ಪಾಲಿಸಿ ಯಾವುದಕ್ಕೆ, ನಮ್ಮ ಪಾಲಿಸಿ ಮೇಕರ್ಸ್ಗೆ ಹಾಗೂ ಪಾಲಿಸಿ ಪ್ಲಾನರ್ಸ್ಗೆ. ಟು ಪ್ಲೇ ರೋಲ್ ಇನ್ ಯಾವುದರಲ್ಲಿ, ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್. ಬಿಕಾಸ್ ಅವರು ಕೊಡುವಂತಹ ಕೆಲವು ಸಲಹೆಗಳು, ಸಜೆಷನ್ಸ್ ಹಾಗೂ ಅವ್ರು ತಗೊಳ್ಳುವಂತಹ ಡಿಸ್ಕಷನ್ ನ ಮೇಲೆ ನಮ್ಮ ಅಭಿವೃದ್ಧಿ ಅನ್ನೋದು ನಿಂತಿರುತ್ತೆ. ಸೊ ಹಾಗಾಗಿ ಹೀಗೆ ಹೇಳಿದ್ದಾರೆ. ಇದನ್ನ ನಾನು ವಾಕ್ಯವಾಗಿ ಬರೆದಿದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿನ ಸಂದರ್ಭವೇ ವಿಷಯವಾಗುತ್ತೆ. ಹೆಲ್ಪಿಂಗ್ ವರ್ಬೆ ಈಸ್ ಅನ್ನೋದು ಆಗತ್ತೆ. ಯಾರು, ಪಾಲಿಸಿ ಮೇಕರ್ಸ್, ಪಾಲಿಸಿ ಪ್ಲಾನರ್ಸ್ ಏನು ಒಳ್ಳೆಯ ಪಾತ್ರವನ್ನ ವಹಿಸ್ತಾರೆ ಯಾವುದರಲ್ಲಿ, ಸಾಮಾಜಿಕ ಹಾಗೂ ಆರ್ಥಿಕ ಅಥವಾ ಆರ್ಥಿಕ ಮತ್ತು ಸಾಮಾಜಿಕ. ಸೊ ಅಲ್ಲಿ ಹೇಗೆ ಮೊದಲನೇದಾಗ ಆರ್ಥಿಕ ಕೊಟ್ಟಿದ್ದಾರೆ, ನಾನು ಎಕನಾಮಿಕ್ ಬರ್ದಿದ್ದೀನಿ, ಆಮೇಲೆ ಸಾಮಾಜಿಕ ಕೊಟ್ಟಿದ್ದಾರೆ, ನಾನು ಸೋಷಿಯಲ್ ಬರ್ದಿದ್ದೀನಿ. ನೀವು ಕೂಡ ಹೀಗೆ ಬರೀರಿ. ಇಸ್ ದಿಸ್ ಕ್ಲಿಯರ್? ಓಕೆ, ಒಂದಾದ್ಮೇಲೆ ಒಂದು ಕ್ವೆಶ್ಚನ್ ಅಲ್ಲಿ ಹೇಗಿರುತ್ತೆ ಹಾಗೆ ಬರಿಬೇಕು. ಓಕೆನಾ, ಮುಂದಕ್ಕೆ ಹೋಗೋಣ. ಭಾರತ ಸರ್ಕಾರವು ಅಂತ ಹೇಳಿದ್ದಾರೆ. ಭಾರತ, ಇಂಡಿಯಾ, ಸರ್ಕಾರ, ಗವರ್ನಮೆಂಟ್, ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಇದನ್ನ ಬರಿಬಹುದು. ಓಕೆ, ಲಿಂಗ ಅಂತ ಹೇಳಿದ್ದಾರೆ, ಜೆಂಡರ್ ಅಂತ ತಗೊಳ್ಬಹುದು. ಸಮಾನತೆ ಅಂದ್ರೆ ಈಕ್ವಾಲಿಟಿ, ಅಸಮಾನತೆ ಅಂತಂದ್ರೆ ಅನ್ಇಕ್ವಾಲಿಟಿ. ಕೋಟ್ಸ್ ಅಲ್ಲಿ ಇರೋದ್ರಿಂದ ವಾಕ್ಯ ಬರೆಯುವಾಗ ಇದನ್ನ ನಾವು ಕೋಟ್ಸ್ ಅಲ್ಲೇ ಬರೆಯೋಣ. ಇಲ್ಲೇ ಹಾಕ್ಬಿಡ್ತೀನಿ ಸೊ ದಟ್ ನಿಮ್ಗೂ ಗೊತ್ತಾಗುತ್ತೆ. ನೀವು ಹೀಗೆ ಬರ್ಕೊಳ್ತೀರಾ, ಕೋಟ್ಸ್ ಅಲ್ಲೇ ಬರೀರಿ ಒಕ್ಯಾಬ್ಯುಲರಿಯನ್ನ. ಓಕೆನಾ, ಸಬಲೀಕರಣ ಅಂತ ಹೇಳಿದ್ದಾರೆ. ಎಂಪವರ್ಮೆಂಟ್ ಕೋಟ್ಸ್ ಅಲ್ಲಿ ಬರೆಯೋಣ. ಓಕೆ ಫೈನ್, ಈ ರೀತಿ. ಸಾಧಿಸಲು, ಟು ಅಚೀವ್ ಅಂತ ತಗೊಳ್ಬಹುದು. ಅನೇಕ, ಮೆನಿ. ನೀತಿಗಳನ್ನು ಅಂತ ಹೇಳಿದ್ದಾರೆ. ಪಾಲಿಸೀಸ್, ರೂಪಿಸುವುದರ, ಫ್ರೇಮ್ ಅಂತ ತಗೊಳ್ತಾ ಇದ್ದೀನಿ. ಮೂಲಕ, ಥ್ರೂ ಅಂತ ತಗೊಳ್ಬಹುದು. ಕ್ರಮ ಕೈಗೊಂಡಿದೆ, ಕ್ರಮ ಅನ್ನೋದನ್ನ ಇನಿಶಿಯೇಟ್ ಅಂತ ತಗೊಳ್ಬಹುದು. ಅಂದ್ರೆ ಕ್ರಮ ಕೈಗೊಂಡಿದೆ ಅನ್ನೋದನ್ನ ಕೆಲಸ ಮಾಡೋದಕ್ಕೆ ಮುಂದೆ ಬಂದಿದೆ ಅಂತ. ಸೊ ಇನಿಶಿಯೇಟಿವ್ ಅಂತ ನಾನು ಇಲ್ಲಿ ತಗೊಂಡಿದ್ದೇನೆ. ಸೊ ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ, ಗವರ್ನಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದೆ, ಇನಿಶಿಯೇಟಿವ್ ತಗೊಂಡಿದೆ. ಯಾವುದ್ರಲ್ಲಿ, ಈ ಪಾಲಿಸಿಗಳನ್ನ ಅಚೀವ್ ಮಾಡೋದ್ರಲ್ಲಿ. ಆ ಪಾಲಿಸಿಗಳು ಯಾವುದಕ್ಕೆ ರಿಲೇಟ್ ಆಗಿದೆ, ಒಂದು ಜೆಂಡರ್ ಇಕ್ವಾಲಿಟಿ, ಮತ್ತೊಂದು ಜೆಂಡರ್ ಎಂಪವರ್ಮೆಂಟ್. ಹೇಗೆ ಬರೆಯೋದು ನೋಡ್ಕೊಳ್ಳಿ. ದ ಗವರ್ನಮೆಂಟ್ ಆಫ್ ಇಂಡಿಯಾ, ದ
ಗವರ್ನಮೆಂಟ್ ಆಫ್ ಇಂಡಿಯಾ ಕ್ರಮ ಕೈಗೊಂಡಿದೆ, ಕ್ರಿಯೆ ನಡೆದು ಹೋಗಿದೆ. ಸೊ ಹಾಗಾಗಿ ಟುಕ್ ಇನಿಷಿಯೇಟಿವ್. ಯಾವುದರಲ್ಲಿ ಇನಿಷಿಯೇಟಿವ್ ನ ತಗೊಂಡಿರೋದು? ಥ್ರೂ. ಯಾವುದರ ಮೂಲಕ ಅಂತ ಬರಿತಾ ಇದ್ದೀನಿ, ಥ್ರೂ ಫ್ರೇಮಿಂಗ್ ಮೆನಿ ನೀತಿಗಳು, ಮೆನಿ ಪಾಲಿಸೀಸ್. ಯಾವುದಕ್ಕೆ? ಟು ಅಚೀವ್, ಸಾಧಿಸೋದಕ್ಕೆ. ಯಾವುದನ್ನ ಸಾಧಿಸೋದಕ್ಕೆ? ಟು ಅಚೀವ್. ಮೊದಲನೇದು ಕೋಟ್ಸ್ ಅಲ್ಲಿ ಬರ್ದಿದ್ದೀನಿ, ಜೆಂಡರ್ ಈಕ್ವಾಲಿಟಿ. ಕೋಟ್ಸ್ ಕ್ಲೋಸ್ ಆಗ್ತದೆ, ಅಂಡ್ ಅಂತಿದೆ ಬರ್ದಿದ್ದೀನಿ, ಮತ್ತೆ ಕೋಟ್ಸ್ ಓಪನ್ ಆಗ್ತಿದೆ. ಇನ್ನೊಂದೇನು ಹೇಳಿದ್ದಾರೆ? ಜೆಂಡರ್ ಎಂಪವರ್ಮೆಂಟ್. ನೋಡಿ, ಹೀಗೆ ವಾಕ್ಯ ರಚನೆಯನ್ನ ಮಾಡಬೇಕು. ಓಕೆ, ಗೊತ್ತಾಯ್ತಾ? ಕೋಟ್ಸ್ ಅಲ್ಲಿ ಕೇಳಿದ್ರು, ನಾವು ಕೂಡ ಕೋಟ್ಸ್ ಅಲ್ಲೇ ತಗೊಂಡಿದೀವಿ. ಆಸ್ ಪರ್ ದ ಕ್ವೆಶ್ಚನ್, ಕ್ರಿಯೆ ನಡೆಸ್ತಾ ಇರೋದು ನಮ್ಮ ಸರ್ಕಾರ, ಇವರು ಸಬ್ಜೆಕ್ಟ್ ನಲ್ಲಿ ಇದ್ದಾರೆ. ನಡೆಸ್ತಾ ಇರುವಂತಹ ಕ್ರಿಯೆ, ಇಲ್ಲಿ ಹೇಳ್ಬೇಕಾಗಿರೋದು ನಡೆಸಿರುವಂತಹ ಕ್ರಿಯೆ, ಯಾಕೆಂದ್ರೆ ಪಾಸ್ಟ್ ಟೆನ್ಸ್ ನಲ್ಲಿದೆ. ಟುಕ್ ಇನಿಷಿಯೇಟಿವ್ ಅಂತ. ಯಾವುದಕ್ಕೆ ಸಂಬಂಧಿಸಿದ ಹಾಗೆ, ಯಾರ ಉದ್ಧಾರಕ್ಕಾಗಿ ಅನ್ನೋದು ಆಬ್ಜೆಕ್ಟ್ ನಲ್ಲಿ ಇದೆ. ಹೀಗೆ ವಾಕ್ಯ ರಚನೆಯನ್ನ ಮಾಡ್ಬೇಕಾಗತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಗೆ ಸ್ಟಾರ್ಟಿಂಗ್ ನಲ್ಲೇ ತಿಳಿಸಿದ ಹಾಗೆ ಯೋಜನಾ ಮ್ಯಾಗಝಿನ್ ಒಂದು ಪ್ಯಾರಾಗ್ರಾಫ್ ತಗೊಂಡ್ ಬಂದು ನಿಮ್ ಜೊತೆಯಲ್ಲಿ ಇವತ್ತಿನ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡಿದೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸಪೋಸ್ ನಿಮ್ಗೆ ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಡೂ ಕ್ಲಿಕ್ ಆನ್ ದ ಲೈಕ್ ಬಟನ್. ನಮ್ಮ ಚಾನೆಲ್ಗೆ ಹೊಸಬ್ರು ಇದ್ದೀರಾ ಅಂತ ಇದ್ದಲ್ಲಿ ಇವತ್ತೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PSI ಹಾಗೂ ಕೇಸ್ ಪರೀಕ್ಷೆಗಳಿಗೆ ಉಪಯೋಗ ಆಗುವಂತ ಮಾಹಿತಿಯನ್ನ ಈ ಚಾನೆಲ್ ನಲ್ಲಿ ನಾನು ನಿಮ್ ಜೊತೆಯಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ನಮ್ಮ ಪುಸ್ತಕವನ್ನ ಹಿಂದೆ ಖರೀದಿ ಮಾಡಿ PSI ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನ ನಡೆಸ್ಕೊಳ್ಳಿ. ಓಕೆ, ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ಪುಸ್ತಕ ಬೇಕಿದ್ದಲ್ಲಿ ಕರೆ ಮಾಡಿ ಪುಸ್ತಕವನ್ನು ಆರ್ಡರ್ ಮಾಡಬಹುದು, ಅಥವಾ ಕೋರ್ಸ್ಗೆ ಜಾಯಿನ್ ಆಗಬೇಕು, ಡೌಟ್ಸ್ ಏನಾದ್ರು ಇದೆ ಅಂತಿದ್ದಲ್ಲಿ ಕೇಳಿ ಕ್ಲಿಯರ್ ಮಾಡ್ಕೋಬಹುದು. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.